ನಾವೇ ಹೋಗ್ತಾ ಇದ್ರೆ ಅವ್ರು ಇರೋದೇ ಗೊತ್ತಿಲ್ಲ ಶತಮಾನಂ ಭವತು ಶತಾಯ ಪುರುಷೇಂದ್ರಿಯೇ ಆಯುಷ್ಯೇವೇಂದ್ರಿಯ ಪ್ರತಿಷ್ಠತಿ ದೀರ್ಘಾಯುಷ್ಮಸ್ತು ಇಷ್ಟಕಾಮ್ಯ ಸಿದ್ಧಿರಸ್ತು. ನೀವು ಕೂತ್ಕೊಂಡ್ಬಿಟ್ಟಿದ್ದೀರಿ ಸರ್, ಒಂದು ನಿಮಿಷ ಸರ್. ಸರ್, ಒಂದು ನಿಮಿಷ ಸರ್, ಒಂದೇ ನಿಮಿಷ. ಆಫೀಸ್ನ ಪೂಜಾ ಸಮಾರಂಭಕ್ಕೆ ನಮ್ಮ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಆಗಿರೋ ಸೆಕೆಂಡ್ ಅವ್ರನ್ನ ನಾವು ದಯವಿಟ್ಟು ಇಲ್ಲಿ ಬಂದು ನಡ್ಸ್ಕೊಡ್ಬೇಕು ಅಂತ ಕೇಳಿದಾಗ ಸಂತೋಷದಿಂದ ಒಪ್ಪಿ ಅವರು ಎಷ್ಟೇ ಕೆಲಸ ಇದ್ರು ಮೈಸೂರಿನಿಂದ ಇಲ್ಲಿ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಕಾರ್ಯಕ್ರಮವನ್ನು ಸುಗಮವಾಗಿ ನಡೆಸ್ಕೊಟ್ಟಿದ್ದಾರೆ. ಆದ್ದರಿಂದ ಈ ಸಂದರ್ಭದಲ್ಲಿ ಅವ್ರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ನಿಮ್ಮೆಲ್ಲ ಪರವಾಗಿ ಬಯಸ್ತಾ ಇದ್ದಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮಗಳು ಯಾವುದೇ ನಡೀಬೇಕಾದ್ರೂ ಮುಖ್ಯವಾಗಿ ಯಾವುದೇ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರಲ್ಲಿ ಬೇರೆ ಸೋಷಿಯಲ್ ಸರ್ವಿಸ್ ಮಾಡೋ ಕಾರ್ಯ ತುಂಬ ಮುಖ್ಯ. ಅದರಲ್ಲಿ ಏನಾಗುತ್ತೆ, ಆ ನಿಟ್ಟಿನಲ್ಲಿ ನಮ್ಮ ಗವರ್ನರ್ ಸಾಹೇಬ್ರವ್ರಿಗೆ ತುಂಬ ಅವ್ರಿಗೆ ಹೇಳಲ್ಲ, ಫಸ್ಟ್ ನಾನು ಅವ್ರ ವೈಫ್ ಹೇಳ್ತೀನಿ. ಯಾಕೆಂದ್ರೆ ಅವರೇ 8 ಗಂಟೆಗೆ ಇಲ್ಲಿಗೆ ಬಂದು, ನಾವ್ಯಾರು ಬಂದಿರಲಿಲ್ಲ, ಬಂದು ಅವರೇ ನಿಂತು ಖುದ್ದು ಎಲ್ಲ ಮಾಡಿದ್ದಾರೆ. ಮೊದಲು ಈ ವರ್ಷ ಫುಲ್ ಅವರು ನಮ್ಮ ಜಿಲ್ಲೆಗೆ ಮೀಸಲಾಗಿ ಕೊಡ್ಬೇಕು ಅವ್ರ ಯಜಮಾನರನ್ನ ಹೇಳಿದ ಅವ್ರಿಗೆ ಸ್ವಾಗತ. ಜೊತೆಗೆ ಇನ್ನೊಂದು ಏನಂದ್ರೆ ಗವರ್ನರ್ ಸಾಹೇಬ್ರು ಇರಲೇಬೇಕು, ಅವರೇ ಎಲ್ರಿಗೂ ಸ್ವಾಗತ ಮಾಡೋದಾದ್ರೆ ಒಂದು ತಾತ್ಕಾಲಿಕವಾಗಿ ಈಗ ಹೇಳ್ಬೇಕಾಗಿದೆ. ಆದ್ರಿಂದ ನಮ್ಮ ಗವರ್ನರ್ಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಬಯಸ್ತೇನೆ. ಜೊತೆಗೆ ನಮ್ಮ ಜಿಲ್ಲೆಯ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಸೆಕ್ರೆಟರಿ ಆದಂತ ಕಾಂತಿಮತಿ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತ ಬಯಸ್ತೇನೆ. ಬಹು ಮುಖ್ಯವಾಗಿ ನಮ್ಮ ಜಿಲ್ಲೆಯ 3 ಪಿಲ್ಲರ್ಗಳಿವೆ. ಒಂದು ಬಂದು ಫಸ್ಟ್ ಡಿಜಿ ಆದಂತ ಶೋಭಾ ಮಹೇಶ್ ಅವರು, ಸೆಕೆಂಡ್ ಡಿಜಿ ಆದಂತ ಮಧುರಾ ಅಶೋಕ್ ಅವರು, ಥರ್ಡ್ ಡಿಜಿ ಆದಂತ ಶೋಭಾ ಮಿಶ್ರ ಅವರು, ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಜೊತೆಗೆ ಇಲ್ಲೆಲ್ಲಿ ನೆರೆದಿರುವಂತ ಡಿ ಸಿ ಅವರು, ಅವ್ರ ಹೆಸರುಗಳು ಯಾರು ಗೊತ್ತಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಎಲ್ಲರೂ ಕೂಡ ಆರ್ಸಿಗಳಿಗೂ ಕೂಡ ಡಿಸಿಗಳು ಕೂಡ ಮುಖ್ಯವಾಗಿ ನಮ್ಮ PRO ಸಾಹೇಬರು ನಮಗೆ 4 ದಿನದಲ್ಲೂ ಮೀಟಿಂಗ್ ಮಾಡ್ತಾನೆ ಇದೀವಿ, ಇಲ್ಲಿ ಸೇರ್ತಾನೆ ಇದೀವಿ, ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತ ಕೊಟ್ಟಿದ್ದಾರೆ. ಅವ್ರಿಗೆ ಮತ್ತೆ ನಮ್ಮ DCACS ಆದಂತ ಶಂಕರ್ ಇವ್ರು ಬಂದಿದ್ದಾರೆ, ನಮ್ಮ ಸನ್ಮಾಸಿ ನಿರಂಜನ್ ಅವರು. ಅವ್ರು ಹೊರಗಡೆ ನಿಂತ್ಕೊಂಡು ಶೆಕೆ ಅಂದ್ಬಿಟ್ಟು ಹೆಣ್ಮಕ್ಳು ಜಾಸ್ತಿ ಅಲ್ಲಿ ಇರ್ತೀನಿ ಅಂತ ಹೇಳಿದ್ರು. ಅದರಿಂದ ಅವ್ರಿಗೂ ಕೂಡ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಮೂಡಿ ಬರೋಕ್ಕೆ ಮೂಲ ಕಾರಣ ನಮ್ಮ ಹೇಮಂತ್. ಯಾಕೆಂದ್ರೆ ಅವರು 8 ಗಂಟೆಗೆ ಬಂದಿದ್ದಾರೆ, ಶೋಭಾ ವಿಶ್ವ ಅವರು ಕೂಡ 8 ಗಂಟೆಗೆ ಬಂದಿದ್ದಾರೆ. ನಾವು 8 ಗಂಟೆಗೆ ಬರ್ತೀನಿ, 9 ಕಾಲಕ್ಕೆ ಬಂದಿದ್ದೀನಿ. 10 ಕಾಲಕ್ಕೆ ಅರ್ಧ ಮುಕ್ಕಾಲು ಕೆಲಸ ಅವ್ರು ಮುಗಿಸಿದ್ರು, ಆದ್ರೂ ನಾನು ಕೈ ಗುಡಿಸಿದ್ದೀನಿ. ಅದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಸಹಾಯ ಮಾಡಿದಾರೋ ಎಲ್ರಿಗೂ ಕೂಡ ಸ್ವಾಗತ ಬಯಸ್ತೇನೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಬನ್ನೂರು ನಾಗರಾಜ್ ಅವರು ಎಲ್ಲಿ ಹೋದ್ರು ಅವ್ರು ಇರ್ತಾರೆ ಪಾಪ, ಅವ್ರಿಗೂ ಕೂಡ ಸ್ವಾಗತ ಬಯಸ್ತೇನೆ. ಅವ್ರಿಗೆ ಸ್ವಾಗತ ಬಯಸ್ತೇನೆ. ಈ ಕಾರ್ಯಕ್ರಮ ನಾವೆಲ್ಲ ಬಂದಿದ್ರೆ ನಮ್ಮೆಲ್ಲರಿಗೂ ಸ್ವಾಗತ ಬಯಸ್ತೇನೆ. ಈಗ ಒಂದೆರಡು ಮಾತನ್ನ ನಮ್ಮ ನಾಗರಾಜ್ ಮಾತಾಡ್ತಾರೆ. ನಂತರ ಲಘು ಉಪಹಾರ ಇದೆ, ದಯವಿಟ್ಟು ಎಲ್ಲ ತೋರಿಸ್ಕೊಂಡು